ದಿನಾಂಕ ಏಪ್ರಿಲ್ 11, 2026 ಶನಿವಾರ ಬೆಂಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂತಹ ಕೊಮಘಟ್ಟ ನೈಸ್ ಗ್ರೌಂಡ್ನಲ್ಲಿ ಪಕ್ಷದ ವತಿಯಿಂದ ಬೆಂಗಳೂರು ನಗರ ಜನತಾ ಸಮಾವೇಶ ಮತ್ತು ಪಕ್ಷ 25 ವರ್ಷ ಪೂರೈಸಿದೆ. ಅದರ ಸಂಭ್ರಮಾಚರಣೆಯಾಗಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಕೂಡ ನಾವು ಆಚರಣೆ ಮಾಡ್ತಿದ್ದೇವೆ. ಅವತ್ತಿನ ಈ ಜನತಾ ಸಮಾವೇಶದಲ್ಲಿ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರಾಧ್ಯಕ್ಷರು, ದೇಶದ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು, ನಮ್ಮ ಯುವ ನಾಯಕರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಪಕ್ಷದಲ್ಲಿ ನಗರದಲ್ಲಿ ಶಾಸಕರಾಗಿರ್ತಕ್ಕಂತಹ ನಮ್ಮ ಪಕ್ಷದ ಮುಖಂಡರು, ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂತಹ ಜವರಾಯಗೌಡರು, ಶರವಣ ಅವರು, ರಮೇಶ್ ಗೌಡರು ಮತ್ತು ಇತರ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಿದ್ದಾರೆ. ಇದೊಂದು ಅದ್ದೂರಿ ಸಮಾವೇಶ. ಬಹುಶಃ ಈ ಸಮಾವೇಶದಲ್ಲಿ ಕನಿಷ್ಠ ಒಂದು 50,000 ರಿಂದ 60,000 ಜನ ಸೇರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಸೇರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಈ 1 ಲಕ್ಷದವರೆಗೂ ಕೂಡ ಸೇರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಈ ಪಕ್ಷದ ಈ ಸಮಾವೇಶದಲ್ಲಿ ರಾಜ್ಯದ ಹಲವಾರು ಕಡೆಯಿಂದ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರುಗಳು, ಪ್ರಮುಖರು, ಶಾಸಕರು, ಮಾಜಿ ಶಾಸಕರು ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ಕೂಡ ನಗರದಲ್ಲಿರ್ತಕ್ಕಂತಹ ಬೆಂಗಳೂರು ನಗರದಲ್ಲಿರ್ತಕ್ಕಂಥ 5 ನಗರ ಪಾಲಿಕೆಗಳನ್ನು ಏನಿದೆ ಅಲ್ಲಿರ್ತಕ್ಕಂತಹ ಜಿಲ್ಲಾಧ್ಯಕ್ಷರು, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜಿಲ್ಲಾಧ್ಯಕ್ಷರು ಇವರೆಲ್ಲರೂ ಸೇರಿ ಕೂಡ ಪಕ್ಷದ ವತಿಯಿಂದ ಪ್ರತಿನಿಧಿಗಳನ್ನು ತರ್ತಿದ್ದಾರೆ. ಇದರಲ್ಲಿ ಪಕ್ಷವನ್ನು ಬೆಂಗಳೂರು ನಗರದಲ್ಲಿ ಮುಂಬರ್ತಕ್ಕಂತಹ ನಗರ ಪಾಲಿಕೆ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಬಲವರ್ಧನೆ ಮಾಡಬೇಕು, ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಒಂದು ಹೊತ್ತು ಕೊಡಬೇಕು, ಆ ದೃಷ್ಟಿನಲ್ಲಿ ಈ ಸಮಾವೇಶ ನಡೆಸುತ್ತಿದ್ದೇವೆ. ಬಹುಶಃ ನಿಮ್ಮೆಲ್ಲರ ಸಹಕಾರದಿಂದ ಕೂಡ ಈ ಸಮಾವೇಶ ಯಶಸ್ವಿ ಆಗ್ತಿದೆ ಅಂತ ಭಾವಿಸ್ತೇನೆ. JDS ಶಕ್ತಿ ಪ್ರದರ್ಶನ ಅಂತಾನೆ. ಶಕ್ತಿ ಪ್ರದರ್ಶನ ಹೌದು, ಬಲವರ್ಧನೆ ಸಂಘಟನೆ ಕೂಡ ಹೌದು. ಇದರ ನೇತೃತ್ವವನ್ನು ಕೂಡ ಪ್ರಮುಖವಾಗಿ ನಮ್ಮ ಪಕ್ಷದಲ್ಲಿ ಶಾಸಕರಾಗಿರ್ತಕ್ಕಂತಹ ಜವರಾಯಗೌಡರು, ಶರವಣ ಅವರು, ರಮೇಶ್ ಗೌಡರು ಮತ್ತು ಇತರೆ ಎಲ್ಲ ಮುಖಂಡರು ಕೂಡ ವಹಿಸಿರ್ತಾರೆ. ಮತ್ತು ಇದರ ಮೇಲ್ವಿಚಾರಣೆಯಲ್ಲಿ ಕೂಡ ಮತ್ತು ಮಾರ್ಗದರ್ಶನ ಅಂದರೆ ಕುಮಾರಣ್ಣವ್ರದ್ದು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾರ್ಗದರ್ಶನ ಕೂಡ ನಡೀತಾ ಇರ್ತದೆ. ಚುನಾವಣೆಗೆ ಪೂರ್ವ ಸಿದ್ಧತೆ ಚುನಾವಣೆಗೆ ಪೂರ್ವ ಸಿದ್ಧತೆ ಹಾಗಾಗಿ ಈ ಸಮಾವೇಶ ನಡೆಸ್ತಾ ಇದ್ದೇವೆ.